ಕ್ವಶನ್ ಏನು ಮಾಡಿ ಗೊತ್ತಾ ಈಸಿ ಇದೆ ಎರಡು ಏನು ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ 7x ಅಲ್ವಾ ಸೊ 7x into 5x minus 11 is equal to this into this ಮಾಡಿ ಏನಿದೆ 8x minus 7 ಅಲ್ವಾ and 3x plus 3 ಸೊ ಇವಾಗ ಎಲ್ಲ ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ 7x into 5 ಮಾಡಿ ಎಷ್ಟು ಆಗುತ್ತೆ 7 5 ಎಷ್ಟು 35 ಹೇಳ್ಬೇಕು ಆಯ್ತಾ x into x x square minus 7 into 11 ಎಷ್ಟು ಆಗುತ್ತೆ 11 into 7 ಮಾಡಿದ್ರೆ 77x ಸೊ is equal to ಇವಾಗ ಇದರಿಂದ this into this ಮಾಡಿ ಫಸ್ಟ್ ಇದರಿಂದ ಇವೆರಡಕ್ಕೂ ಮಾಡಬೇಕು ಆಮೇಲೆ ಇದರಿಂದ ಇವೆರಡಕ್ಕೂ ಮಾಡಬೇಕು ಫಸ್ಟ್ 8x ಇಂದ ಮಾಡೋಣ ಸೊ 8x ಇಂದ 8 this ಎಷ್ಟು ಆಗುತ್ತೆ 24 x into x x square ಓಕೆ ಸೊ ನೆಕ್ಸ್ಟ್ ಪ್ಲಸ್ ಇದೆ ಪ್ಲಸ್ ಇದೆ ಮತ್ತೆ ಎಷ್ಟು ಆಗುತ್ತೆ 8 is 24 x ಗೆ x ನೆಕ್ಸ್ಟ್ ಅಗೇನ್ ಮೈನಸ್ 7 into 3 ಎಷ್ಟು ಆಗುತ್ತೆ 21 ಮೊನ್ನೆ x ಇದೆಯಾ minus into minus plus ಏನಾಗುತ್ತೆ minus ಆಗುತ್ತೆ ಸೊ 7 into 3 21 ಓಕೆ ಸೊ ಇವಾಗ ಏನು ಮಾಡಿದ್ರೆ x ಸ್ಕ್ವೇರ್ ಇದಾವೆಲ್ಲ ಒಂದು ಸೈಡ್ ಮಾಡ್ಕೊಳ್ಳಿ x ಇದಾವೆಲ್ಲ ಒಂದು ಸೈಡ್ ಮಾಡ್ಕೊಳ್ಳಿ ನಂಬರ್ಸ್ ಒಂದು ಸೈಡ್ ಮಾಡ್ಕೊಳ್ಳಿ 35 x ಸ್ಕ್ವೇರ್ ಇದೆಯಾ ಈ ಕಡೆ ಬಂದು ಏನಾಗುತ್ತೆ 24 x ಸ್ಕ್ವೇರ್ ಇನ್ನೊಂದು x ಸ್ಕ್ವೇರ್ ಏನಿದೆ ಇದು ಎಲ್ಲದು ಎಲ್ಲಿದೆ 21 ಹಾ 24 x ಸ್ಕ್ವೇರ್ ಒಂದೇ ಇದೆ ಇನ್ನೊಂದು ಯಾವುದು ಇದೆ x ಸ್ಕ್ವೇರ್ ಇಲ್ಲ ಈಗ ಒಂದಿದೆ ಅಂಡ್ ಅದೊಂದಿದೆ ಅಷ್ಟೇ ಮುಗಿತು ನೆಕ್ಸ್ಟ್ ಏನಿದೆ minus 7 77x ಮತ್ತೆ x ಎಲ್ಲರ ನೋಡಿ ಇನ್ನೊಂದು x ಇದೆ ಇನ್ನೊಂದು x ಸೊ ಈ ಕಡೆ ಬಂದು ಏನಾಗುತ್ತೆ 20 minus 24x ಇದು minus 21x ಇದೆ ಈ ಕಡೆ ಬಂದು ಏನಾಗುತ್ತೆ plus 21x ನೆಕ್ಸ್ಟ್ ಈ ಸೈಡ್ ನಂಬರ್ ಇದೆ ಯಾವುದು ಇಲ್ಲ ಈ ಕಡೆ ನಂಬರ್ ಇದೆಯಾ ಇದೆ ಯಾವುದಿದೆ minus 21 ಒಂದೇ ಇದೆ ಅಷ್ಟೇ ಇಟ್ಕೊಂಡ್ಬಿಡಿ ಸೊ is equal to 0 ಓಕೆನಾ ಈಗ 35 24 ಮೈನಸ್ ಮಾಡಿ ಎಷ್ಟು ಬರ್ತದೆ 14x ಸ್ಕ್ವೇರ್ ಶೋನಾ 24 11x ಸ್ಕ್ವೇರ್ ಸೊ 11x ಸ್ಕ್ವೇರ್ ಇತ್ತು ಸೊ ಇವಾಗ 77x ಇದು ಮೈನಸ್ ಇದೆ ಇದು ಮೈನಸ್ ಇದೆ ಎರಡು ಕೂಡಿಸಿ ಆನ್ಸರ್ ಮೈನಸ್ ಆಗಿದೆ ಎಷ್ಟು ಬರ್ತದೆ ಈಗ 77 ಪ್ಲಸ್ 24 ಮೈನಸ್ 101 x ಮೈನಸ್ ಪ್ಲಸ್ 21 ಮೈನಸ್ 21 ಈಗ 1 and 1 ಅಲ್ಲಿ 21 ಮೈನಸ್ ಮಾಡಿ 11x ಸ್ಕ್ವೇರ್ ಮೈನಸ್ ಎಷ್ಟು ಬರ್ತದೆ ಎರಡು ಮೈನಸ್ ಮಾಡ್ಲಾ 80 ಮೈನಸ್ 80 x ಮೈನಸ್ 21 ಕಡೆ ಇದನ್ನ ಲೆಕ್ಕ ಐತಿ ಇದು ಮುಗಿತದೆ ಸೊ ಇವಾಗ ಮಲ್ಟಿಪ್ಲಿಕೇಶನ್ ಅಂತ ಸೊ ಇವಾಗ ಏನು ಮಾಡಿ 21 into 7 ಮಾಡಿ ಎಷ್ಟು ಬರ್ತದೆ 21 ಹಾ 21 into 11 ಮಾಡಬೇಕು ಎರಡು 21 into 11 ಮಾಡಿ 21 into 11 231 231 ಸೊ 231 ಅನ್ನ ಏನು ಮಾಡಬೇಕು ಮಲ್ಟಿಪ್ಲೈ ಮಾಡಿದ್ರೆ ಎರಡು ಸಂಖ್ಯೆ ಕೂಡಿಸಿ ಎಷ್ಟು ಬರಬೇಕು ಮತ್ತೆ ಬರಬೇಕು ಎಷ್ಟು ಬರಬೇಕು 80 ಬರಬೇಕು ಅಂದ್ರೆ 11x ಸ್ಕ್ವೇರ್ ಮೈನಸ್ 80x ಮೈನಸ್ 21 ಈಕ್ವಲ್ ಟು 0 ಅಲ್ವಾ ಸೊ ಇವಾಗ ಎರಡು ಮಲ್ಟಿಪ್ಲೈ ಮಾಡಿ ಎಷ್ಟು ಬಂದಿದೆ 231 ಬಂದಿದೆ ಯಾವುದರ ಮಲ್ಟಿಪ್ಲೈ ಮಾಡಿ ಎಷ್ಟು ಬರ್ತದೆ ನೋಡಿ 21 ಅಲ್ಲಿ ಹೋಗಲ್ಲ ಆಕ್ಚುಲಿ ಅದು ಕ್ಲಾಸ್ ಮಾಡು ಇದು ಹಾರ್ಡ್ ಇದೆ ಸೊ ಹಾರ್ಡ್ ಇರೋದ್ರಿಂದ ಇಲ್ಲಿ ಏನು ಕೊಡ್ತಾರೆ ಈವನ್ ಕೊಡ್ತಾರೆ ಇದೆಯಾ ಕ್ವಾಡ್ರಾಟಿಕ್ ಫಾರ್ಮುಲಾ ಇನ್ನೊಂದು ಹೇಳಿದಲ್ಲ ನೆನಪಿದೆಯಾ ಯಾರು ನೆನಪಿದೆ ಫಾರ್ಮುಲಾ ಬರುತ್ತಲ್ಲ ಸೊ ಯಾವ್ದಂದ್ರೆ ಸೊ x is equal to minus b plus or minus root of b square minus 4ac divided by 2a ಅಂತ ಹೇಳಿದ್ನಾ ಈ ತರ ಯಾವುದೇ ಒಂದು ಮಧ್ಯೆ ಹೋಗಿಲ್ಲ ಅಂತಂದಾಗ a ವ್ಯಾಲ್ಯೂ b ವ್ಯಾಲ್ಯೂ ತಗೊಂಡು ಮಾಡ್ಬೇಕಂತ ಕರೀತಾನೆ ನೀವು ಅದು ಫಾರ್ಮುಲಾ ಯೂಸ್ ಮಾಡಿ ಸೊ ಇವಾಗ ಏನು ಮಾಡಿ a ವ್ಯಾಲ್ಯೂ b ವ್ಯಾಲ್ಯೂ c ವ್ಯಾಲ್ಯೂ ತಗೊಂಡು a ವ್ಯಾಲ್ಯೂ ಏನು ಬರುತ್ತಾ a is equal to 11 b is equal to ಏನದ 80 c is equal to 20 ಸೊ ಇವಾಗ ಆ ಫಾರ್ಮುಲಾ ಹಾಕಿ ಮಾಡಿ x is equal to minus b plus or minus root of b square minus 4ac divided by 2a ಸೊ ಇವಾಗ ವ್ಯಾಲ್ಯೂಸ್ ಹಾಕೊಂಡು b ಅಂದ್ರೆ ಏನಿದೆ 80 ಓಕೆ ಪ್ಲಸ್ or minus root of b ಅಂದ್ರೆ 80 ಸ್ಕ್ವೇರ್ ಓಕೆ ಮೈನಸ್ 4 into a ಅಂದ್ರೆ ಏನಿದೆ 11 c ಅಂದ್ರೆ 21 ಓಕೆ ಸೊ ಇವಾಗ x is equal to minus 80 plus or minus root of 80 ಸ್ಕ್ವೇರ್ ಎಷ್ಟು ಬರ್ತದ 80 ಸ್ಕ್ವೇರ್ ಕಣೋ ಓಕೆ ಇವಾಗ 21 into 11 ಮಾಡಿ 21 into 11 into 4 ಮಾಡಿ 31 ಟೋಟಲ್ ಎಷ್ಟು ಇದೆ ಓಕೆ ಸೊ ಇವಾಗ 64 ಇದೆಯಲ್ಲ 64 00 minus 231 ಮಾಡಿ ಏನು ಡಿವೈಡೆಡ್ ಬೈ 2 ಏನಿಲ್ಲ ಡಿವೈಡೆಡ್ ಬೈ 2 into a ಏನಿದೆ ವ್ಯಾಲ್ಯೂ 11 ಓಕೆ ಡಿವೈಡೆಡ್ ಬೈ 2 into Minus. 11 69 ನೀ ಫೋನ್ ಕೆಟ್ಟ ನಡಿ x is equal to minus 80 ಊಟ ಎಷ್ಟು ಬಂತು ಒಳಗೆ 69 ಬಂದಾನ
ಕೆಟ್ಟಲ್ಲ ಒಗಡೆ ಫೋನ್ ಕಡೆ 22 11 into 2 ಮಾಡಿ ಎಷ್ಟಾಗ್ತದೆ 22 ಬರುತ್ತೆ ಓಕೆ ಟೋಟಲ್ ಅಷ್ಟು ಕ್ಲಿಕ್ ಮಾಡಬೇಕು ಅದು ಎಷ್ಟು ಬರ್ತದೆ 924 ಓಕೆ ಈಗ 6400 ಅದು ಮೈನಸ್ ಮಾಡಿ 6400 ಅಲ್ಲಿ 924 ಮೈನಸ್ ಮಾಡಿ ಎಷ್ಟು ಬಂತು x is equal to 80 plus or minus root of 5476 ಬರುತ್ತೆ ಓಕೆ ಡಿವೈಡೆಡ್ ಬೈ 22 ಇಷ್ಟು ಬಂತಲ್ವಾ ಈ ಕಡೆ ಕಟ್ಸಾ 80 plus or minus root of 5476 divided by 21 ಅಲ್ಲ 22 ಅಲ್ವಾ ಅಂದ್ರೆ ಎಕ್ಸಾಂಪಲ್ ರೂಟ್ ಆಫ್ 64 ಅಂತ ಇದ್ರೆ ಇದು ಎಷ್ಟಾಗುತ್ತೆ ಅಂದ್ರೆ ರೂಟ್ ಅಲ್ಲಿ 8 into 8 ಬಂದ್ರೆ 8 into ಎಷ್ಟಾಗುತ್ತೆ 64 ಅಂದ್ರೆ ರೂಟ್ ಆಫ್ 8 ಅಂತ ಅಂದ್ರೆ ಅದೇ ತರನೇ ಇದು ಕೂಡ ಒಂದು ನಂಬರ್ ಇದೆ ಸ್ಕ್ವೇರ್ ರೂಟ್ ಆಫ್ ನಂಬರ್ ಅದು ಸೊ ಅದನ್ನ ನಾವು ಯಾವ ತರ ಬರೆಯಬಹುದು ಅಂದ್ರೆ ರೂಟ್ ಆಫ್ 5476 is equal to 74 into 74 ಎಷ್ಟಾಗುತ್ತೆ ಅದು ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಎಷ್ಟಾಗುತ್ತೆ 5476 ಆಗುತ್ತೆ ಸೊ is equal to ಎಷ್ಟಿದು ವ್ಯಾಲ್ಯೂ 74 ಓಕೆನಾ ಈ ತರ ಬಂದಾಗ ಎಷ್ಟಾಗುತ್ತೆ ವ್ಯಾಲ್ಯೂ 80 ಓಕೆ ಅಂದ್ರೆ ಈ ತರ ರೂಟ್ ಬಂದಾಗ ಎಷ್ಟಾಗುತ್ತೆ ವ್ಯಾಲ್ಯೂ ಅದು 74 ಅಂದ್ರೆ 74 ನ 2 ಟೈಮ್ಸ್ ರೂಟ್ ಅಲ್ಲಿ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಎಷ್ಟು ಬರ್ತದೆ 5476 ಬರುತ್ತೆ ಸೊ ಇದನ್ನ ನಾವು ಡೈರೆಕ್ಟ್ ಆಗಿ 74 ಅಂತ ಬರೀಬೋದಾ ಸೊ x is equal to 80 plus or minus ಎಷ್ಟಿದು ವ್ಯಾಲ್ಯೂ 74 ಅಲ್ವಾ ಇಲ್ಲಿ ಸೈಡಿಗೆ ಬರ್ಕೊಳ್ಬೇಕಾದ್ರೆ ಅಂದ್ರೆ ರೂಟ್ ಆಫ್ 5076 is equal to ಏನು ಮಾಡ್ತೀವಿ ಅದನ್ನ ನಾವು 74 into 74 ಮಾಡಿವಿ is equal to ಅದರ ಆನ್ಸರ್ ಎಷ್ಟು ಬಂದದ 74 ಸೊ ಆ 74 ನ ನಾವು ಇಲ್ಲಿ ಬರ್ತೀವಿ ಡಿವೈಡೆಡ್ ಬೈ 22 ಈಗ ಈ ತರ ವ್ಯಾಲ್ಯೂ ಬಂದಿದೆ ನಮಗೆ x ವ್ಯಾಲ್ಯೂ ಏನು ಬಂದದ 80 plus or minus 74 22 ಏನು ಮಾಡಬೇಕಂದ್ರೆ ಈ 80 ನ ಇದ್ರ ಜೊತೆ ಒಂದ್ಸಲ ಪ್ಲಸ್ ಮಾಡಬೇಕು ಒಂದ್ಸಲ ಏನು ಮಾಡಬೇಕು ಮೈನಸ್ ಮಾಡಬೇಕು ಅಂತ ಅದೇ ಫಸ್ಟ್ ಕೇಸ್ 1 ಅಂತ ಬರ್ತದೆ ಕೇಸ್ 1 ಸೊ ಫಸ್ಟ್ ಏನು ಮಾಡೋಣ ಪ್ಲಸ್ ಮಾಡೋಣ ಸೊ x is equal to ಏನಿದೆ 80 ಪ್ಲಸ್ ಏನು ಬರಬೇಕು 74 ಡಿವೈಡೆಡ್ ಬೈ 22 ಸೊ ಇವಾಗ 80 ಪ್ಲಸ್ 74 ಮಾಡಿ ಎಷ್ಟು ಬಂತು 154 ಡಿವೈಡೆಡ್ ಬೈ 22 ಇದನ್ನ ಛೇದ ಬಡಿದು ಹೋಗುತ್ತಾ ಎಷ್ಟು ಹೋಗುತ್ತಾ 2 ಮಗೆ ಹೋಗುತ್ತಾ 3 ಮಗೆ ಹೋಗುತ್ತೆ ನೋಡ್ರಿ ಇಲ್ರಿ ಈ ಕಡೆ ಒಂದೇ ಈ ಕಡೆ ಅಂದ್ರೆ ಏನು ಮಾಡಿದಾಗ 7 ಬಂದಿದೆ ಪ್ಲಸ್ ಮಾಡಿದಾಗ ಓಕೆ ನೆಕ್ಸ್ಟ್ ಕೇಸ್ 2 ಏನು ಮಾಡಬೇಕು ಈಗ ಸೇಮ್ 80 ನ ನೆಕ್ಸ್ಟ್ 74 ಜೊತೆ ಮೈನಸ್ ಮಾಡಬೇಕು ಅಂದ್ರೆ x is equal to 80 minus 74 is equal to 22 ಇವಾಗ ಮೈನಸ್ ಮಾಡಿ ಎಷ್ಟು ಬಂತು ವ್ಯಾಲ್ಯೂ 6 only 6 22 ಈಗ ಛೇದ ಹೊಡೆದು ಹೋಗುತ್ತಾ ಎರಡು ಮುಂದೆ ಹೋಗುತ್ತಾ ಎರಡು ಒಂದೇ 3 by 11 ಅಂದ್ರೆ x is equal to 3 by 11 ಬಂದಿದೆಯಾ ಆನ್ಸರ್